ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ನಾನು ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ವಿಶೇಷವಾಗಿ ಉಜ್ಜೀವನಕ್ಕಾಗಿ ಪ್ರಾರ್ಥನೆ ಎಂಬಂಥ ಈ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಬನ್ರಿ, ನಾವು ಈ ದಿವಸ ವಿಶೇಷವಾಗಿ ಪ್ರಾರ್ಥಿಸ್ಲಿಕ್ಕೆ ಹೋಗೋಣ. ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಗಾಗಿ, ಇಲ್ಲಿರ್ತಕ್ಕಂಥ ತಾಲೂಕಿಗಾಗಿ, ಇಲ್ಲಿರ್ತಕ್ಕಂಥ 25 ಲಕ್ಷ ಜನರಿಗಾಗಿ ನಾವು ಪ್ರಾರ್ಥಿಸೋಣ. ಅನೇಕ ಪ್ರಾರ್ಥನಾ ಕೋರಿಕೆಗಳಿದೆ, ಅದಕ್ಕಾಗಿ ನಾವು ಪ್ರಾರ್ಥಿಸ್ಲಿಕ್ಕೆ ಹೋಗ್ತೇವೆ. ಈ ಒಂದು ಜಿಲ್ಲೆ ವಿಶೇಷವಾಗಿ ಒಂದು ಕಲ್ಲಿನ ನಗರ ಅಥವಾ ಕಲ್ಲಿನ ಭೂಮಿ ಎಂಬುದಾಗಿಯೇ ಕರೆಯಲ್ಪಡ್ತಕ್ಕಂಥ ಒಂದು ಜಿಲ್ಲೆ, ಸ್ಟೋನಿ ಲ್ಯಾಂಡ್ ಎಂಬುದಾಗಿ ಕರೆಯಲ್ಪಡ್ತಕ್ಕಂಥ ಒಂದು ಜಿಲ್ಲೆ ಇದಾಗಿದೆ. ಕನ್ನಡ, ಹಿಂದಿ, ಮರಾಠಿ, ಕೊಂಕಣಿ, ಇಂಗ್ಲೀಷ್ ಮತ್ತು ಉರ್ದು ಮಾತಾಡ್ತಕ್ಕಂಥ ಜನಗಳಲ್ಲಿ ವಾಸ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಮತ್ತು ಇಲ್ಲಿರ್ತಕ್ಕಂಥ ಜನಗಳು ಅನೇಕರು ಬೇರೆ ಬೇರೆ ದೇಶಗಳಿಗೂ, ಬೇರೆ ಬೇರೆ ಜಿಲ್ಲೆಗಳಿಗೂ, ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಕೆಲಸ ಮಾಡೋದನ್ನು ನಾವು ಕಾಣ್ತೇವೆ. ಈ ಜಿಲ್ಲೆಯಲ್ಲಿ ತೊಗರಿ ಮತ್ತು ಬೇರೆ ವ್ಯವಸಾಯಗಳನ್ನ ನಾವು ಮಾಡೋದನ್ನು ಕಾಣ್ತೇವೆ. ಮತ್ತು ಈ ಜಿಲ್ಲೆಯಲ್ಲಿ ಅತಿ ಕಡಿಮೆ ಸಭೆಗಳಿರೋದನ್ನು ಕೂಡ ನಾವು ಕಾಣ್ತೇವೆ. ಮತ್ತು ಇಲ್ಲಿ ಒಂದು ಉಜ್ಜೀವನ ಬರಬೇಕಾಗಿದೆ ಪ್ರಿಯರೇ, ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಆಗಿರೋದ್ರಿಂದ ಆತ್ಮಭಾರದಿಂದ ನಾವು ಪ್ರಾರ್ಥಿಸೋಣ, ವೈರಾಗ್ಯದಿಂದ ನಾವು ಪ್ರಾರ್ಥಿಸೋಣ. ಅದಕ್ಕಾಗಿ ನೀವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬನ್ನಿರಿ, ನಾವು ಪ್ರಾರ್ಥಿಸೋಣ. ಮತ್ತು ಅದಕ್ಕಿಂತ ಮುಂಚಿತವಾಗಿ ನಾವು ಸ್ವಲ್ಪ ಹೊತ್ತು ಸ್ತುತಿ ಸ್ತೋತ್ರ ಮಾಡ್ತಾ, ನಾವು ಆತನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ನಾವು ಪ್ರಾರ್ಥನೆ ಒಳಗೆ ಪ್ರವೇಶಿಸೋಣ. ಬನ್ನಿರಿ. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವಾದಾಟ ಮಾಡಿದಿ, ನನ್ನನ್ನು ಬಲಪಡಿಸಿ ಆದರಣೆಯ ನೀಡಿದಿ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವಾದಾಟ ಮಾಡಿದಿ, ನನ್ನನ್ನು ಬಲಪಡಿಸಿ ಆದರಣೆಯ ನೀಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದಿ, ವೈರಿಯು ನನ್ನ ಮುಂದೆ ಬೀಳುವಂತೆ ಮಾಡಿದಿ. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದಿ, ವೈರಿಯು ನನ್ನ ಮುಂದೆ ಬೀಳುವಂತೆ ಮಾಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದಿ, ವೈರಿಯು ನನ್ನ ಮುಂದೆ ಬೀಳುವಂತೆ ಮಾಡಿದಿ. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದಿ, ವೈರಿಯು ನನ್ನ ಮುಂದೆ ಬೀಳುವಂತೆ ಮಾಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేసయ్య,
ಏಸಯ್ಯ ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು ಏಸಯ್ಯ ನಿಮ್ಮನ್ನೇ ನಂಬಿ ಬಂದೆವು. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ಹಾಲೆಲೂಯ. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ನೀನೇ ನನ್ ಜೀವ, ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ಹಾಲೆಲೂಯ. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು ಏಸಯ್ಯ ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು ಏಸಯ್ಯ ನಿಮ್ಮನ್ನೇ ನಂಬಿ ಬಂದೆವು. ಸ್ತೋತ್ರ ಕರ್ತನಪ್ಪ, ನಿಮ್ಮನ್ನೇ ನಂಬಿ ಬಂದೆವು ಕರ್ತನೆ. ಅಪ್ಪ ನಿಮ್ಮಂತೆ ಯಾರೂ ಇಲ್ಲ ಕರ್ತನೆ, ನಿಮ್ಮಂತೆ ಯಾರೂ ಇಲ್ಲ ರಾಜ. ಓ ಹಾಲೆಲೂಯ, ಓ ಹಾಲೆಲೂಯ. ನಿಮ್ಮಂತೆ ಪ್ರೀತಿ ಮಾಡುವವರು ಯಾರೂ ಇಲ್ಲ ಕರ್ತನಪ್ಪ. ಓ ವಂದನೆ ವಂದನೆ ವಂದನೆ. ಸ್ತೋತ್ರ ರಾಜ, ಸ್ತೋತ್ರ ಸ್ತೋತ್ರ ನಿನಗೆ ವಂದನೆ ಕರ್ತನಪ್ಪ. ಓ ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ತೋತ್ರ. ಓ ವಂದನೆ 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 ಕರ್ತನೆ. ನಿನ್ನನ್ನು ಆರಾಧಿಸ್ತೇವೆ ಕರ್ತನಪ್ಪ, ನಿನ್ನನ್ನು ಕೊಂಡಾಡ್ತೇವೆ ಕರ್ತನಪ್ಪ. ಓ ಹಾಲೆಲೂಯ ಹಾಲೆಲೂಯ. ಓ ವಂದನೆ ವಂದನೆ ವಂದನೆ. ಓ ಸ್ತೋತ್ರ ರಾಜ, ಸ್ತೋತ್ರ ಸ್ತೋತ್ರ ನಿನಗೆ ವಂದನೆ ಕರ್ತನೆಯಪ್ಪ. ಓ ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳ ಮುಚ್ಚಿ ಆರಾಧಿಸೋಣವ. ಆತನ ಹಾಗೆ ಯಾರೂ ಇಲ್ಲ, ಆತನ ಹಾಗೆ ಪ್ರೀತಿ ಮಾಡುವವರು ಯಾರೂ ಇಲ್ಲ, ಆತನ ಹಾಗೆ ನಮ್ಮನ್ನು ಕರುಣಿಸುವವರು ಯಾರೂ ಇಲ್ಲ, ಆತನ ಹಾಗೆ ಕರ್ತನೆ ನಮ್ಮನ್ನು ತಬ್ಬಿಕೊಂಡು ನಮ್ಮನ್ನು ಪ್ರೀತಿ ಮಾಡಿ ಕರ್ತನೆ ನಮ್ಮನ್ನು ಸಂತೈಸುವವ್ರನ್ನು ಯಾರೂ ಇಲ್ಲ ಪ್ರಿಯರೇ. ಓ ಹಾಲೆಲೂಯ. ಸ್ತೋತ್ರ ರಾಜ, ಸ್ತೋತ್ರ. ವಂದನೆ 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 ಕರ್ತನೆಪ್ಪ. ಓ ಹಾಲೆಲೂಯ. ಓ ವಂದನೆ 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 ಕರ್ತನೆ. ಸ್ತೋತ್ರ ಕರ್ತನೆ. ನಿಮ್ಮಂತೆ ಯಾರಿಲ್ಲ, ನಿಮ್ಮ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ ನನಗ್ಯಾ, ನೀನೇ ನನಗೆಲ್ಲ. ಓ ಯೇಸುವೇ. ಸಮಯದಲ್ಲಿ ಎಲ್ಲರೂ ಬಾಯಿ ತೆರೆದು ಆರಾಧನೆ ಮಾಡೋಣ ಪ್ರಿಯರೇ. ಓ ವಂದನೆ 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 ಕರ್ತನಪ್ಪ. ನಿಮ್ಮಂತೆ ಯಾರೂ ಇಲ್ಲ ಕರ್ತನೆ. ಓ ನಿನ್ನಂಥ ತಂದೆ ಯಾರೂ ಇಲ್ಲ ಕರ್ತನಪ್ಪ. ಓ ಸ್ತೋತ್ರ ರಾಜ. ಓ ಕೃಪಾಪೂರ್ಣನೇ ನಿನಗೆ ಸ್ತೋತ್ರ, ನಿನಗೆ ವಂದನೆ ಕರ್ತನೆ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ವಂದನೆ ಕರ್ತನಪ್ಪ. ಸ್ತೋತ್ರ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು, ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು, ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಇನ್ನೊಂದು ಸತಿ ಹೇಳಮ್ಮ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು, ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು. ಪ್ರಾಣಾತ್ಮ ಶರೀರವು ನಿಮ್ಮನ್ನೇ ಬಯಸಿದೆ. ನನ್ನ ಪ್ರಾಣಾತ್ಮ ಶರೀರವು ನಿಮ್ಮ
ಬಯಸಿದೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಹೊಸ ಬಲ ನೀಡುವೆ, ಅಭಿಷೇಕ ಮಾಡುವೆ. ಹೊಸ ಬಲ ನೀಡುವೆ, ಅಭಿಷೇಕ ಮಾಡುವೆ. ಫಲವುಳ್ಳ ಮರವಾಗಿ ಬಾಳಿ ಬೆಳಗುವೆ. ನಾ ಫಲವುಳ್ಳ ಮರವಾಗಿ ಬಾಳಿ ಬೆಳಗುವೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ. ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ. ನಿನ್ಮುಖ ಕಂಡು ನಾ ತೃಪ್ತಿ ಹೊಂದುವೆ. ನಾ ನಿನ್ಮುಖ ಕಂಡು ನಾ ತೃಪ್ತಿ ಹೊಂದುವೆ. ನೀವೇ ಸಾಕು, ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನಿಮ್ಮ ಸಮ್ಮುಖ ನನಗಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ಈ ಸಮಯದಲ್ಲಿ ಕೂಡ ನಾವು ಪ್ರಾರ್ಥಿಸ್ಲಿಕ್ಕೆ ಹೋಗೋಣ. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬೇಗ ಬನ್ನಿರಿ. ಗಂಡ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಳ್ರಿ, ಮೊಣಕಾಲು ಹಾಕ್ರಿ. ಈ ಸಮಯದಲ್ಲಿ ಕುಟುಂಬವಾಗಿ ನಾವು ನಮ್ಮ ಕರ್ನಾಟಕಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಗೆ ಹೇಳ್ತದೆ, ನೀನಿರ್ತಕ್ಕಂಥ ನಗರದ ಆ ಒಂದು ಶಾಂತಿಗಾಗಿ, ಸಮಾಧಾನಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಾವು ನಮ್ಮ ನಗರಕ್ಕಾಗಿ, ನಮ್ಮ ತಾಲೂಕಿಗಾಗಿ, ಹಳ್ಳಿಗಾಗಿ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸುವಂತಹ ಆ ಒಂದು ಭಾರ ನಮ್ಮ ಮೇಲದೆ, ಆ ಹಂಗು ನಮ್ಮ ಮೇಲದೆ. ಕರ್ತನದನ್ನು ಹೇಳಿದ್ದಾನೆ, ನಾವು ವಾಸ ಮಾಡುವ ಪಟ್ಟಣ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸಬೇಕು. ವಿಶೇಷವಾಗಿ ನಾವು ಈ ದಿವಸ ಗುಲ್ಬರ್ಗ ಜಿಲ್ಲೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಗುಲ್ಬರ್ಗದ ಜನಗಳು ಕೂಡ ನೀವು ನೋಡ್ತಾ ಇರುವಂಥವ್ರು, ದಯವಿಟ್ಟು ಇದಕ್ಕಾಗಿ ಪ್ರಾರ್ಥಿಸ್ರಿ ಮತ್ತು ಸಿದ್ಧರಾಗಿ ಬನ್ನಿರಿ. ಬೇಗ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ನಾವು ಈ ದಿನ ಪ್ರಾರ್ಥನೆ ಮಾಡಲಿಕ್ಕಿರ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಈ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗಾಗಿ ಸುಮಾರು 25 ಲಕ್ಷ ಜನರಿದ್ದಾರೆ. 25,07,000 ಜನಗಳು ಈ ಒಂದು ಜಿಲ್ಲೆಯಲ್ಲಿ ಇದ್ದಾರೆ. ಈ ಜಿಲ್ಲೆಯಲ್ಲಿರ್ತಕ್ಕಂಥ 25 ಲಕ್ಷ ಜನರು ಕೂಡ ರಕ್ಷಿಸಲ್ಪಡಬೇಕು. ಸುಮಾರು 8 ತಾಲೂಕುಗಳಿವೆ. 8 ತಾಲೂಕಲ್ಲಿರ್ತಕ್ಕಂಥ ಜನ, ಸುಮಾರು 150 ಹೋಬಳಿಗಳು, ಗ್ರಾಮಗಳಿವೆ. ಇವೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಜನಗಳ ಕಣ್ಗಳು ತೆರೆಯಲ್ಪಡಬೇಕು, ಅವರ ಬುದ್ಧಿ ತೆರೆಯಲ್ಪಡಬೇಕು. ಅವರು ಯೇಸು ಕ್ರಿಸ್ತನನ್ನು ರಕ್ಷಕ ಒಡೆಯ ಎಂಬುದಾಗಿ ಸ್ವೀಕರಿಸಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಕರ್ತನು ದೇವರಾತ್ಮನ ಮೂಲಕವಾಗಿ
ಒಂದನೇ ತಿಮೋತಿ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಆತ ಈ ಥರ ಹೇಳ್ತಾನೆ, ಮೊದಲು ನೀವು ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥಿಸ್ರಿ, ಎಲ್ಲ ಮನುಷ್ಯರು ರಕ್ಷಣೆ ಜ್ಞಾನವನ್ನು ಹೊಂದಬೇಕನ್ನುವಂಥದ್ದೇ ದೇವರ ಚಿತ್ತವಾಗಿದೆ ಅಂತ ಹೇಳಿ. ಮತ್ತು ಯೇಸು ಸ್ವಾಮಿಯು ಕೂಡ ಕಡೆ ಕಾಲದಲ್ಲಿ ನಿಮ್ಮ ವಿಷಯದಲ್ಲಿ ನೀವು ಎಚ್ಚರಿಕೆ ಆಗಿರ್ರಿ, ಎಲ್ಲದರ ಸಂಬಂಧ ವಿಜ್ಞಾಪನೆ ಮಾಡ್ತಾ ಇರ್ರಿ, ಆಗ ನೀವು ತಪ್ಪಿಸಿ ಕಾಪಾಡಲ್ಪಡ್ತೀರಿ ಅಂತ ಆತ ಹೇಳಿದ್ದಾನೆ. ಸೊ ನಾವಿದೆಲ್ಲ ಆಜ್ಞೆಗಳನ್ನ ಕೈಗೊಂಡವರಾಗಿ ನಾವು ಪ್ರಾರ್ಥಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸಮಯದಲ್ಲಿ ಮೊದಲನೇದಾಗಿ ನಾವು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು 25,07,000 ಜನರಿಗಾಗಿ ನಾವು ಪ್ರಾರ್ಥಿಸ್ಲಿಕ್ಕೆ ಹೋಗ್ತೇವೆ. ದೇವರವನ್ನ ರಕ್ಷಿಸಲಿ ಅಂತ ನಾವು ಕೇಳಲಿಕ್ಕೆ ಹೋಗ್ತೇವೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಹೋದರಿ ವಿಜಯ್ ಅವರು ಬಂದು ಪ್ರಾರ್ಥಿಸ್ತಾರೆ. ನಾವು ಈ ಸಮಯದಲ್ಲಿ ಅವರೊಂದಿಗೆ ಸೇರಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ, ನಿನಗೆ ಮಹಿಮೆ ಅಪ್ಪ. ಸ್ತೋತ್ರ ಕರ್ತನೆ, ಪರಿಶುದ್ಧನೇ ಯೆಹೋವನೇ, ಈ ಸಮಯದಲ್ಲಿ ಸ್ವಾಮಿ ಕರ್ತನೆ ಅಪ್ಪ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಅಪ್ಪ ಕರ್ತನೆ 25 ಲಕ್ಷ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಯೇಸುವೇ, ನಿನ್ನ ವಾಕ್ಯ ಹೇಳ್ತಿದಲ್ಲ ಕರ್ತನೆ ಅಪ್ಪ ಕರ್ತನೆ, ಕೊನೆಯ ಕುರಿ ಹಟ್ಟಿ ಒಳಗಡೆ ಸೇರುವವರೆಗೂ ನೀವು ದೀರ್ಘ ಶಾಂತನಾಗಿ ಕಾಯುವಂತ ದೇವರಾಗಿದ್ದೀರಲ್ಲ ಸ್ವಾಮಿ. ಈ ಜಿಲ್ಲೆಯಲ್ಲಿ ಇನ್ನೂ ಅನೇಕ ಕುರಿಗಳು ಸ್ವಾಮಿ ಸಭೆ ಎನ್ನುವಂತ ಕುರಿ ಹಟ್ಟಿ ಒಳಗಡೆ ಸೇರ್ಬೇಕಾಗಿದೆಯಲ್ಲ ದೇವ, ನಾವು ಪ್ರಾರ್ಥಿಸ್ತೇವೆ ಕರ್ತನೆ ಅಪ್ಪ. ನೀವು ಕೊಟ್ಟಂತ ಆಜ್ಞೆ ಮೇರೆಗೆ ಮೊದಲು ನಾಶನ ಮಾರ್ಗದಲ್ಲಿ ಇರ್ತಕ್ಕಂಥ ಜನರಿಗಾಗಿ ನೀವು ಪ್ರಾರ್ಥಿಸ್ರಿ ಅಂತ ಹೇಳಿದಿರಲ್ಲ ಕರ್ತನೆ. ಯೆಸಯ್ಯ, ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ. ಹೇಗೋ ನಿನ್ನ ಜನರ ಮನೋನೇತ್ರಗಳು ಬೆಳಗಿಸಲ್ಪಡಲಿ ಸ್ವಾಮಿ ಕರ್ತನೆ. ಹೇಗೋ ಅವ್ರ ಸುವಾರ್ತೆ ಕೇಳುವಂತ ಆಗಲಿ ಕರ್ತನೆ ಅಪ್ಪ ಕರ್ತನೆ. ಅವ್ರ ಪಾಪಗಳಿಂದ ಸ್ವಾಮಿ, ಅವ್ರಿರುವಂತ ರೋಗಗಳಿಂದ ಕರ್ತನೆ, ಅವ್ರಿರುವಂತ ಶಾಪದ ಕಟ್ಟುಗಳಿಂದ, ಅವರಿರುವಂತ ಪರಿಸ್ಥಿತಿಗಳಲ್ಲೇ ಸ್ವಾಮಿ ಅಪ್ಪ ನಿಮ್ಮನ್ನು ಕೂಗ್ಲಿಕ್ಕೆ ಸಹಾಯ ಮಾಡು ರಾಜ ಅಪ್ಪ, ನಿಮ್ಮನ್ನು ಕಂಡುಕೊಳ್ಳಿಕ್ಕೆ ಸಹಾಯ ಮಾಡು ಸ್ವಾಮಿ. ಹೇಗೋ ಕರ್ತನೆ ಅವರಿಗೆ ಸುವಾರ್ತೆ ತಲುಪಲಿ. ಯೇಸುವೇ, ಕನಿಕರಿಸು ಅನೇಕರು ಅನೇಕ ರೀತಿಯಾದ ನೋವಿನಲ್ಲಿ ಇದ್ದಾರಲ್ಲ ಸ್ವಾಮಿ ಅಪ್ಪ. ನಮ್ಮನ್ನು ಕಾಪಾಡುವವರು ಯಾರು ಇಲ್ವಾ ಅನ್ನುವಂತ ಪರಿಸ್ಥಿತಿಯಲ್ಲಿ ಇದ್ದಾರಲ್ಲಪ್ಪ. ಅನೇಕ ರೀತಿಯಾದ ಕರ್ತನೆ ಅಪ್ಪ ಬಂಧನಗಳಲ್ಲಿ ಮುಳುಗಿ ಹೋಗಿದ್ದಾರಲ್ಲ ಸ್ವಾಮಿ ಅಪ್ಪ. ನೀನು ವಾಕ್ಯ ಹೇಳ್ತಿದ್ದಲ್ಲ ಕರ್ತನೆ ಅಪ್ಪ ಕರ್ತನೆ, ಸೃಷ್ಟಿಕರ್ತನನ್ನ ಸ್ಮರಿಸುವಂತ ಕರ್ತನೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಅಪ್ಪ. ಒಂದೊಂದು ಜನರ ಕಣ್ಣುಗಳು ತೆರೆಯಲ್ಪಟ್ಟು ಅವರು ಕರ್ತನೆ ನಿನ್ನನ್ನು ಕಂಡುಕೊಳ್ಳುವಂತೆ ಆಗಲಿ ಸ್ವಾಮಿ ಅಪ್ಪ ಕರ್ತನೆ. ಅನೇಕ ವೃದ್ಧರು ಅಪ್ಪ ಕರ್ತನೆ ಇನ್ನೇನು ಸಾವಿನ ಕರ್ತನೆ ಅಪ್ಪ ಕೊನೆಯಲ್ಲಿ ಇದ್ದಾರಲ್ಲ ಸ್ವಾಮಿ ಅಪ್ಪ. ಈ ಕೊನೆಯಲ್ಲಿ ಅವ್ರು ನಿಮ್ಮನ್ನು ಕಂಡುಕೊಳ್ಳುವಂತ ಆಗಲಿ ಸ್ವಾಮಿ. ಅನೇಕ ಯವನಸ್ಥರು ಪಾಪಗಳಲ್ಲಿ ಕಟ್ಟುಗಳಲ್ಲಿ ಸ್ವಾಮಿ ಬಂಧನಗಳಲ್ಲಿ ಮುಳುಗಿ ಹೋಗಿದ್ದಾರಲ್ಲಪ್ಪ. ಅವ್ರ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ, ರಕ್ಷಣೆಯ ಮಾರ್ಗಕ್ಕೆ ಬರಲಿ ಸ್ವಾಮಿ. ಅನೇಕರು ಆಸ್ಪತ್ರೆಗಳಲ್ಲಿ ಕರ್ತನೆ ಭಯಂಕರವಾದ ರೋಗಗಳಲ್ಲಿ ಮುಳುಗಿ ಕಷ್ಟಪಡ್ತಾ ಇದ್ದಾರಲ್ಲ ಸ್ವಾಮಿ ಅಪ್ಪ. ಅವ್ರ ಕಣ್ಣುಗಳು ತೆರೆಯಲ್ಪಡಲಿ ಅಪ್ಪ. ಒಟ್ಟಾರೆ ಕರ್ತನೆ ಅಪ್ಪ, ನಾವು ಮುಂದಿನ ದಿನಗಳಲ್ಲಿ ಗುಲ್ಬರ್ಗದಲ್ಲಿ ಅನೇಕ ಆತ್ಮಗಳು ಸಭೆಗೆ ಸೇರಿಸಲ್ಪಡುವಂತೆ ಸುವಾರ್ತೆ ಸಾರೋಣವಾಗ್ಲಿ ಕರ್ತನೆ. ಅನೇಕರು ಸುವಾರ್ತೆಗೆ ಕಿವಿಗೊಡುವಂತ ಆಗಲಿ ಸ್ವಾಮಿ ಅಪ್ಪ. ನಿನ್ನ ಜನರ ಕಣ್ಣುಗಳನ್ನ ನೀವು ತೆರೆದಿದ್ದೀರ ಸ್ವಾಮಿ ಅಪ್ಪ. ಈ 25 ಲಕ್ಷ ಜನರು ಸ್ವಾಮಿ ಸುರಕ್ಷಿತವಾಗಿ ಇರುವಂತೆ, ಆರೋಗ್ಯವಾಗಿ ಇರುವಂತೆ ಸ್ವಾಮಿ ನೀವೇ ಕಾಪಾಡಿ ಅಪ್ಪ. ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೂ ಮಳೆಯನ್ನ ಸುರಿಸುವಂತ ದೇವನೇ ಅಪ್ಪ. ನಿನ್ನ ಜನರು ಕರ್ತನೆ ಅಪ್ಪ, ಈ 25 ಲಕ್ಷದ ಜನರನ್ನ ನೀವು ಕಾಪಾಡಿ ಸ್ವಾಮಿ, ನೀವು ನಡೆಸಿ ಕರ್ತನೆ ಅಪ್ಪ. ನೀವು ಸುರಕ್ಷಿತವಾಗಿ ಕಾಪಾಡ್ತಿರಲ್ಲಪ್ಪ, ಅದಕ್ಕಾಗಿ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಈ ಎಲ್ಲಾ ಜನರನ್ನ ನಿನ್ನ ಕಂಟ್ರೋಲ್ಗೆ ನಾವು ಒಪ್ಪಿಸಿ ಕೊಡ್ತಾ ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ತಂದೆ. ಆಮೆನ್ ಆಮೆನ್. ಕರ್ತನೆ ನಿನಗೆ ಸ್ತೋತ್ರ. ಗುಲ್ಬರ್ಗಾ ವಿಷಯದಲ್ಲಿ ಕರ್ತನೆ ಅಪಾಯದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗಾಗಿ ನಾವು ಪ್ರಾರ್ಥಿಸುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ಸದುತ್ತರವನ್ನು ಕೊಟ್ಟ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡುವ ದೇವರೇ, ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ತೋತ್ರ ಕರ್ತನೆ, ಸ್ತೋತ್ರ ಅಪ್ಪ. ಹಾಗೆ ಪ್ರಿಯರೇ, ಎರಡನೇದಾಗಿ ನಾವು ಪ್ರಾರ್ಥಿಸ್ಲಿಕ್ಕೆ ಹೋಗ್ತಕ್ಕಂಥ ಒಂದು ವಿಷಯ ಅದೇ ತಿಮೋತಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ವಿಷಯ ಏನಂದರೆ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸ್ರಿ ಅಂತ ವಾಕ್ಯ ಹೇಳ್ತದೆ. ಅಧಿಕಾರಿಗಳಿಗಾಗಿ ನಾವು ಸುಕ್ಷೇಮದಿಂದ ಸಮಾಧಾನದಿಂದ ನಾವು ಕಾಲಕ್ಷೇಪ ಮಾಡಬೇಕಾದ್ರೆ ಅಧಿಕಾರಿಗಳಿಗಾಗಿಯೂ ಅರಸುಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಈ ಒಂದು ತಾಲೂಕಿನಲ್ಲಿರ್ತಕ್ಕಂಥ DC ಗಾಗಿ ನಾವು ಪ್ರಾರ್ಥಿಸಬೇಕಾಗ್ತದೆ. ಇಲ್ಲಿರ್ತಕ್ಕಂಥ ಆ ಒಂದು SP ಗಾಗಿ ನಾವು ಪ್ರಾರ್ಥಿಸಬೇಕು. ಗ್ರಾಮ ಪಂಚಾಯಿತಿಯ ಅಧಿಕಾರಿಗಾಗಿ ನಾವು ಪ್ರಾರ್ಥಿಸಬೇಕು. ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. DHOಗಳಿಗಾಗಿ ಪ್ರಾರ್ಥಿಸಬೇಕು. ಮತ್ತು ಅರಣ್ಯ ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ಕೈಗಾರಿಕೆ ಇಲಾಖೆ ಮತ್ತು ಸಾರಿಗೆ ಇಲಾಖೆ
ಅನೇಕ ಇಲಾಖೆಗಳಿದ್ದಾವೆ. ಎಲ್ಲ ಇಲಾಖೆಯ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕಾಗುತ್ತೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ಎಲ್ಲ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಈ ಅಧಿಕಾರಿಗಳು ರಕ್ಷಿಸಲ್ಪಡಬೇಕು. ನಿಷ್ಕಪಟವಾದ ರೀತಿಯಲ್ಲಿ ಅವರು ಕೆಲಸ ಮಾಡಬೇಕು. ದಕ್ಷ ಆಡಳಿತವನ್ನು ಅವ್ರು ನಡೆಸಬೇಕು. ಇದಕ್ಕಾಗಿ ನಾವು ವೈರಾಗ್ಯದಿಂದ ಪ್ರಾರ್ಥಿಸೋಣ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಹೋದರಿ ಮಾನಸ ಅವರು ಇದಕ್ಕಾಗಿ ಅವರು ಬಂದು ಪ್ರಾರ್ಥಿಸ್ತಾರೆ. ನಾವು ಕೂಡ ಅವರೊಂದಿಗೆ ಸೇರಿ ಪ್ರಾರ್ಥಿಸೋಣ. ಕರ್ತನೆ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನ ಅಧಿಕಾರಿಗಳಿಗಾಗಿ ಸ್ತೋತ್ರ, ಗುಲ್ಬರ್ಗಾದ ಅಧಿಕಾರಿಗಳಿಗಾಗಿ ಸ್ತೋತ್ರ. ಅಪ್ಪ ಒಡೆಯನೇ, ರಕ್ಷಕನೇ, ನಿಮಗೆ ಸ್ತೋತ್ರ. ಸ್ತೋತ್ರ ಅಪ್ಪ, ಗುಲ್ಬರ್ಗದಲ್ಲಿರೋ ಒಂದೊಂದು ಅಧಿಕಾರಿಗಳು, ದೊಡ್ಡ ಅಧಿಕಾರಿಯಿಂದ ಚಿಕ್ಕ ಅಧಿಕಾರಿ ನಿಮಗೆ ನಿಮ್ಮ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ ರಾಜ. ಅಪ್ಪ ಕರ್ತನೆ, ಒಂದೊಂದು ಹಳ್ಳಿ ಆಗ್ಬೋದು ಕರ್ತನೆ, ಸಿಟಿ ಆಗ್ಬೋದು, ಅಲ್ಲಿ ಒಂದು ಸಣ್ಣ ಅಧಿಕಾರಿ ಇದ್ರು ಕರ್ತನೆ, ಅವ್ರನ್ನ ನಿಮ್ಮ ಹಸ್ತ ಕೊಟ್ಟಿದ್ದೇವೆ ಕರ್ತನೆ. ಅಪ್ಪ, ಆ ಮಕ್ಕಳಿಗೆ ಕರ್ತನೆ ನಿಮ್ಮ ಅಪ್ಪ ಮನೋನೇತ್ರಗಳು ತೆರೆಯಲ್ಪಡಲಿ ಕರ್ತನೆ. ನಿಮ್ಮ ಸುವಾರ್ತೆ ಆ ಮಕ್ಕಳಿಗೆ ತಲುಪಲಿ ಅಪ್ಪ. ಒಂದೊಂದು ಅಧಿಕಾರಿಗಳು ನಿಮ್ಮ ಮಕ್ಕಳಾಗಿ ಬರಲಿ ಕರ್ತನೆ. ಅಪ್ಪ, ಅಲ್ಲ ಅಧಿಕಾರಿಗಳನ್ನ ಮುಟ್ಟಪ್ಪ. ಈಗಿರುವಂತ ಅಧಿಕಾರಿಗಳಿಗೆ ನಾವು ಪ್ರಾರ್ಥಿಸುವಾಗ ಕರ್ತನೆ, ನೀವು ಅಲ್ಲಿ ಕಾರ್ಯವನ್ನ ಮಾಡ್ತೀರಾ ರಾಜ. ಕರ್ತನೆ, ಯಾವುದೇ ಒಂದು ಭ್ರಷ್ಟಾಚಾರ, ಮೋಸ, ವಂಚನೆಗಳನ್ನ ಅವರೇ ಮಾಡದ ಹಾಗೆ ಅಪ್ಪ ಕರ್ತನೆ, ಅವರು ಅಪ್ಪ ಕರೆಕ್ಟ್ ಆಗಿ ನ್ಯಾಯಯುತವಾಗಿ ನಡಿಲಿಕ್ಕೆ ಸಹಾಯವನ್ನ ಮಾಡಪ್ಪ. ಅಪ್ಪ, ನಿಮ್ಮ ಜ್ಞಾನದಿಂದ ಅವ್ರನ್ನ ತುಂಬಿಸಪ್ಪ. ಅಪ್ಪ ಕರ್ತನೆ, ಅವರ ಮನೋನೇತ್ರಗಳನ್ನ ತೆರೆಯ ಮಾಡು ರಾಜ. ಯೇಸುವಿನ ನಾಮದಲ್ಲಿ ನಾನು ಕೇಳ್ತಾ ಇದ್ದೀನಿ. ಆಮೆನ್, ಆಮೆನ್. ಕರ್ತನೆ ನಿನಗೆ ಸ್ತೋತ್ರ. ಅಧಿಕಾರಿಗಳಿಗಾಗಿ ನಾವು ಮಾಡಿದ ಪ್ರಾರ್ಥನೆಯನ್ನು ನೀವು ಕೇಳಿದ್ದೀರಿ. ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ನೀವಾಗಿದ್ದೀರಿ ಸ್ವಾಮಿ. ಉತ್ತರ ಕೊಡುವ ದೇವರು ನೀವಾಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಸಮಯದಲ್ಲಿಯೂ ಕೂಡ ಕರ್ತನೆ ಅಪ್ಪ, ನೀವು ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್. ಬೇರೆ ಮುಂದಿಂದಾಗಿ ನಾವು ಪ್ರಾರ್ಥಿಸಲಿಕ್ಕಿರ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಈ ಒಂದು ಜಿಲ್ಲೆಯಲ್ಲಿ ಅನೇಕ ಹೆಣ್ಣು ಮಕ್ಕಳು ಮತ್ತು ಅನೇಕ ಸ್ತ್ರೀಯರು ದೇವದಾಸಿ ಎಂಬಂತಹ ಪಾಪಕ್ಕೆ, ಆ ಒಂದು ಲೈಂಗಿಕ ಪಾಪಕ್ಕೆ ಒಳಗಾಗಿ ಅನೇಕರು ಪಾಪದಲ್ಲಿದ್ದಾರೆ. ಈ ಲೈಂಗಿಕ ಪಾಪ ದೇವರ ಕೋಪವನ್ನು ತರ್ತದೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತೋರಿಸ್ತದೆ. ಆ ಒಂದು ನೋಹನು ಇದ್ದಂಥ ಸಮಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಆ ಸೊದೋಮ್ ಗೊಮೋರ ಪಟ್ಟಣದ ಮೇಲೆ, ನೋಹನು ಇದ್ದಂಥ ಆ ಒಂದು ಊರಿನ ಮೇಲೆ ಆ ಒಂದು ಸಲಿಂಗಗಾಮ ಪಾಪ ದೇವರ ಕೋಪವನ್ನು ತೆಗೆದುಕೊಂಡು ಬಂತು. ಅಬ್ರಹಾಮನ ಸಮಯದಲ್ಲಿ ಲೋಟನು ಇದ್ದಂಥ ಸೊದೋಮ್ ಗೊಮೋರ ಪಟ್ಟಣದ ಮೇಲೆ ಬೆಂಕಿ ಬಂತು. ಕಾರಣ ಸಲಿಂಗಗಾಮ ಪಾಪ. ಮತ್ತು ಕರ್ತನು ಮತ್ತೆ ಆ ಒಂದು ಪಾಪವನ್ನು ದೇಶದ ಮೇಲೆ ನೋಡ್ತಾ ಇದ್ದಾನೆ. ಸಲಿಂಗಗಾಮ ಪಾಪ, ವ್ಯಭಿಚಾರ, ಸ್ತ್ರೀಯರು ತಾವಾಗಿ ತಮ್ಮ ದೇಹವನ್ನು ಮಾರಿಕೊಳ್ತಾ ಇರುವಂಥದ್ದು, ಈ ವೇಶ್ಯಾವಾಟಿಕೆ ಹೆಚ್ಚಾಗಿ ನಮ್ಮ 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 ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ. ಅದರಲ್ಲೂ ಮುಖ್ಯವಾಗಿ ನಾವು ನೋಡೋದಾದರೆ ಈ ಒಂದು ಗುಲ್ಬರ್ಗಾದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಈ ಪಾಪ ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ತೆಗೆದುಹಾಕಲ್ಪಡಲಿ, ವಿಶೇಷವಾಗಿ ಗುಲ್ಬರ್ಗಾದಲ್ಲಿ ತೆಗೆದುಹಾಕಲ್ಪಡಲಿ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಸಮಯದಲ್ಲಿ ಸೇವಕರಾದ ಸಹೋದರಿಯಾದಂತಹ ಶಾಂತಮ್ಮ ಅವರು ಒಂದು ಇದಕ್ಕಾಗಿ ಪ್ರಾರ್ಥಿಸ್ತಾರೆ. ಅವರೊಂದಿಗೆ ಸೇರಿ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ, ನಿನಗೆ ವಂದನೆ ಸಲ್ಲಿಸ್ತೇವೆ. ಗುಲ್ಬರ್ಗಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಕರ್ತನೆ. ಎಸ್, ಸ್ತೋತ್ರ ಪರಿಶುದ್ಧ 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 ನಾಮಕ್ಕೆ ಅನಂತ ಅನಂತ ಕೋಟಿ ಅನುಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ರಾಜ. ಹೌದು ಸ್ವಾಮಿ, ಸಮಯದಲ್ಲಿ ಕರ್ತನೆ ಗುಲ್ಬರ್ಗಕ್ಕಾಗಿ ಪ್ರಾರ್ಥಿಸುವಂತೆ ಕೃಪೆ ಕೊಟ್ಟಿದ್ದಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಲ್ಲಿರುವಂತೆ ಎಲ್ಲ ದೇವದಾಸಿಯರಿಗೆ ಬೇಡ್ತಾ ಇದ್ದೇನೆ. ಅಂತ ಎಲ್ಲ ಒಂದು ಸಲಿಂಗಗಾಮಿತನವನ್ನು ಸ್ವಾಮಿ ನೀನು ತೆಗೆದುಹಾಕು. ನೀನು ಅಪ್ಪ ಸುವಾರ್ತೆ ಸಾರಲ್ಪಡುವ ಸಹಾಯ ಮಾಡುವ ಸುವಾರ್ತೆಯನ್ನು ಕೇಳಲಿಕ್ಕಾಗುವಂತ ಅಲ್ಲಿ ಅಂತ ಜನರನ್ನ ನೀನು ಹೆಪ್ಪಿಸು ಕರ್ತನೆ. ಹೌದು ದೇವರೇ ಅಪ್ಪ, ಅವ್ರ ಕಠಿಣವಾದ ಹೃದಯವನ್ನು ಮೃದು ಮಾಡು, ಕಲ್ಲಾದ ಹೃದಯವನ್ನು ಜಜ್ಜಿ ಕರ್ತನೆ. ನಿನ್ನ ಸುವಾರ್ತೆ ಸಾರುವಾಗ ಅವರೆಲ್ಲ ನಿನ್ನ ಸುವಾರ್ತೆಗೆ ಕಿವಿಗೊಟ್ಟವರಾಗಿ ಕರ್ತನೆ. ಅಂತ ಎಲ್ಲಾ ಕೆಟ್ಟತನದಿಂದ ಅವ್ರನ್ನ ಬಿಡುಗಡೆ ಮಾಡಿ ನೀನು ಸೃಷ್ಟಿಸಿರುವಂತ ನಿನ್ನ ಮಕ್ಕಳು ಕರ್ತನೆ ಪರಿಶುದ್ಧರಾಗಿ ಸ್ವಾಮಿ ನಿನ್ನ ಒಂದು ಸನ್ನಿಧಾನಕ್ಕೆ ಬಂದು ಪರಿಶುದ್ಧರಾಗಿ ನಿನ್ನ ಪರಿಶುದ್ಧ ಪಾದಗಳಿಗೆ ಅಡ್ಡ ಬಿದ್ದ ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕು ಕರ್ತನೆ. ಅಪ್ಪ ನೀನು ದೃಷ್ಟಿಸು ಸ್ವಾಮಿ, ಅವರನ್ನ ನಿನ್ನ ಪ್ರಸನ್ನತೆ ಮುಖದಿಂದ ಅವರೊಬ್ಬೊಬ್ಬರನ್ನು
ನೋಡು ಸ್ವಾಮಿ, ನೋಡು ಕರ್ತನೆ. ಅವ್ರನ್ನ ಕರುಣಿಸು ಕರ್ತನೆ. ಕರುಣಿಸು. ಅಪ್ಪ ನಿನ್ನ ಪ್ರಸನ್ನತೆ ಮುಖದಿಂದ ನೋಡುವುದಾದ್ರೆ ಸ್ವಾಮಿ ಅವ್ರು ಹೌದು. ಉದ್ಧಾರವಾಗ್ತೀವಿ ಅಂತ ನೀನು ಹೌದಪ್ಪ. ವಾಕ್ಯದಲ್ಲಿ ಹೇಳಿದೆಯಲ್ಲಪ್ಪ. ಅಯ್ಯ. ಅದೇ ರೀತಿ ನಿನ್ನ ಪ್ರಸನ್ನತೆ ಮುಖದಿಂದ ಅವ್ರ ಒಬ್ಬ ಒಂದೊಂದು ಹೆಣ್ಣು ಮಕ್ಕಳನ್ನ ಸ್ವಾಮಿ Yes. ಸೃಷ್ಟಿಸು ಕರ್ತನೆ. ಹೌದಪ್ಪ. ಅಪ್ಪ ಅವ್ರನ್ನ ಉದ್ಧಾರ ಮಾಡು ಕರ್ತನೆ. ಆಮೆನ್. ಅಪ್ಪ ಅವ್ರನ್ನ ಆಶೀರ್ವಾದ ಮಾಡು Yes, ಕರ್ತನೆ. Daddy. ನಿನ್ನ ಮಹಿಮೆಗಾಗಿ ಅವರ ಜೀವಿತ ನಡೆಸುವಂತೆ ಕರ್ತನೆ, ಸಹಾಯ ಮಾಡು. ಕರ್ತನೆ. ಸಾಕ್ಷಿ ಮಕ್ಕಳಾಗಿ, ಸಾಕ್ಷಿ ಕುಟುಂಬಗಳಾಗಿ ಜೀವಿಸುವಂತೆ ಸಹಾಯ ಮಾಡು ಕರ್ತನೆ. ಸಹಾಯ ಮಾಡು. ನಿನಗೆ ಸ್ತೋತ್ರ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಮನುಷ್ಯರಾದ ನಮಗೆ ಅಸಾಧ್ಯವಾದದ್ದು ಸ್ವಾಮಿ, ಸರ್ವಶಕ್ತನಾದ ದೇವರೇ ನಿನಗೆ ಎಲ್ಲವೂ ಸಾಧ್ಯ ಸ್ವಾಮಿ. ಎಲ್ಲವೂ ಸಾಧ್ಯ ಅಪ್ಪ. Yes. ಅಪ್ಪ ನೀನೇ ಆ ಮಕ್ಕಳನ್ನ ಅಪ್ಪ ಕರುಣಿಸು ಸ್ವಾಮಿ ದೇವರೇ. ಅಂತೆಲ್ಲ ದೇವದಾಸಿ ಅದರಿಂದ ಬಿಡುಗಡೆ ಮಾಡು ಸ್ವಾಮಿ. ನಿನಗೆ ಸ್ತೋತ್ರ. ಅದನ್ನು ಕೇಳಲಿಕ್ಕೆ ಸ್ವಾಮಿ ಅಪ್ಪ ತುಂಬಾ ಬೇಜಾರಾಗುತ್ತೆ, ನೋವಾಗುತ್ತೆ ಸ್ವಾಮಿ. ತಂದೆ ನೀನು ಕರುಣಿಸು ಸ್ವಾಮಿ, ಕರುಣಿಸಪ್ಪ. ಆಶೀರ್ವದಿಸು ಕರ್ತನೆ. ಪವಿತ್ರಾತ್ಮನೇ ನಿನ್ನ ಕಾರ್ಯವನ್ನಲ್ಲಿ ನಡೆಸು ಸ್ವಾಮಿ. ಆಮೆನ್, ಆಮೆನ್. ತಂದೆ ಮಗ ಪವಿತ್ರಾತ್ಮನೇ ನಿಮ್ಮ ಕಾರ್ಯ ಗುಲ್ಬರ್ಗದಲ್ಲಿ ಇರುವಂತೆ ಎಲ್ಲ ದೇವದಾಸಿ ಹೆಣ್ಣು ಮಕ್ಕಳ ಮೇಲೆ ನಡೆಯಲಿ, ನಡೆಯಲಿ. ನಡೆದದೆಲ್ಲಗಳಿಂದ ಬಿಡುಗಡೆ ಆಮೆನ್. ಉಂಟು ಮಾಡು. Yes. ಬಿಡುಗಡೆ ಕೊಡುವ ದೇವರೇ ನಿನಗೆ Thank ಸ್ತೋತ್ರ. you, ಎಲ್ಲ thank you. ಸೈತಾನ್ ಶಕ್ತಿ ಕ್ರಿಯೆಗಳ ಮೇಲೆ ಜಯ ಕೊಡುವಂತ Thank ದೇವರು you, ನೀನು Jesus. ಸ್ವಾಮಿ. ಅದಕ್ಕಾಗಿ Hallelujah. ಸ್ತೋತ್ರ ದೇವರೇ, ಸ್ತೋತ್ರ ಅಪ್ಪ. Yes. ಕರ್ತನೆ ನಿನಗೆ ಸ್ತೋತ್ರ ಸ್ತೋತ್ರ. ಅಪ್ಪ. ನೀನು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ ಸ್ತೋತ್ರ. ಕರ್ತನೆ. ಮನುಷ್ಯರಾದ ನಮಗೆ ಅಸಾಧ್ಯವಾದದ್ದನ್ನ ಕರ್ತನೆ ನೀನು ಸಾಧ್ಯ ಮಾಡುವಂತ ದೇವರಾಗಿದ್ದೆಪ್ಪ, ಅದಕ್ಕಾಗಿ Thank you. ಸ್ತೋತ್ರ. ಯಾಕಂದ್ರೆ ನೀನು ವಾಕ್ಯದಲ್ಲಿ ಹೇಳಿದ್ದಿಲ್ಲಪ್ಪ, ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟೋ ಎಂಬುದಾಗಿ. ಹೌದು ಸ್ವಾಮಿ, ನಿನಗೆ ಅಸಾಧ್ಯವಾದ ಕಾರ್ಯ ಯಾವುದು ಇಲ್ಲ ಸ್ವಾಮಿ. ನೀನೇ ಅಪ್ಪ ಅಲ್ಲಿ ಕಾರ್ಯ ಮಾಡಬೇಕಪ್ಪ. ನಿನ್ನ ಮಕ್ಕಳನ್ನ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇಪ್ಪ ನಮ್ಮ ಕೆಲಸ. ನಮ್ಮ ಪ್ರಾರ್ಥನೆ ಕೇಳುವ ಆತನು ನೀನು, ಸದುತ್ತರನ್ನು ಕೊಡುವ ಆತನು ನೀನು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಸ್ತೋತ್ರ ದೇವರೇ, ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಉತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಜೀವವುಳ್ಳ ತಂದೆ. ಆಮೆನ್. ಕರ್ತನೆ ನಮ್ಮ ಪ್ರಾರ್ಥನೆ ಕೇಳಿ ಸ್ವಾಮಿ ದೇವದಾಸಿಗಳನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಅವ್ರ ಕಣ್ಣುಗಳನ್ನ ತೆರೆದು ಬಿಟ್ಟದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆ. ಆಮೆನ್, ಆಮೆನ್. ಪ್ರಿಯರೇ, ಮುಂದೊಂದಾಗಿ ನಾವು ಪ್ರಾರ್ಥಿಸಲಿಕ್ಕಿರ್ತಕ್ಕಂಥ ಒಂದು ವಿಷಯ, ಈ ಒಂದು ಗುಲ್ಬರ್ಗಾದಲ್ಲಿ ಅನೇಕ ಯವನಸ್ಥರಿದ್ದಾರೆ. ಯವನಸ್ಥರು ಮಾದಕ ವಸ್ತುಗಳಿಗೂ ಮತ್ತು ಬೇರೆ ಅನೇಕ ರೀತಿಯಾದ ಪಾಪಗಳಿಗೂ, ಕುಡಿಕತನಕ್ಕೂ ಮತ್ತು ಬೇರೆ ರೀತಿಯಾದ ಚಟಗಳಿಗೂ ಒಳಗಾಗಿ ಅವರು ಆ ಒಂದು ರಕ್ಷಣೆ ಹೊಂದದೆ ನರಕದ ಹಾದಿಯಲ್ಲಿ ಹೋಗೋದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಸೊ ವಿಶೇಷವಾಗಿ ಅದಕ್ಕಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ವಿಶೇಷವಾಗಿ ಯವನಸ್ಥರಿಗಾಗಿ. ಅದು ಮಾತ್ರ ಅಲ್ಲ, ಹೆಂಗಸರು ಗಂಡಸರು ಅಂತ ಹೇಳಿ ವ್ಯತ್ಯಾಸ ಇಲ್ಲದೆ ಅನೇಕರು ಕುಡಿಕತನವನ್ನು ಮಾಡ್ತಿರೋದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಮತ್ತು ಆ ಒಂದು ತಂಬಾಕನ್ನು ಉಪಯೋಗಿಸುವಂಥದ್ದು ಮತ್ತು ಗುಟ್ಕಾನ ಹಾಕುವಂಥದ್ದು, ಇದರಿಂದ ಅನೇಕ ರೀತಿಯಾದ ಕಾಯಿಲೆಗಳು ಬರ್ತಾ ಇದೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಈ ಸಮಯದಲ್ಲಿ ಸಹೋದರಿ ಸುನೀತಾ ಅವರು ಬಂದಿದ್ದಕ್ಕಾಗಿ ಪ್ರಾರ್ಥಿಸ್ತಾರೆ. ಸೊ ನಾವು ಕೂಡ ಅವರೊಂದಿಗೆ ಸೇರಿ ವೈರಾಗ್ಯವಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲ ರೀತಿಯಾದ ಚಟಗಳು ನಿರ್ಮೂಲವಾಗಬೇಕು. ಆ ಚಟದಲ್ಲಿರ್ತಕ್ಕಂಥ ಜನಗಳಿಗೆ ಬಿಡುಗಡೆ ಆಗಬೇಕು. ಕುಡಿಕತನ ನಿರ್ಮೂಲವಾಗಬೇಕು. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ತೋತ್ರ ಸರ್ವವ್ಯಾಪಿಯಾದಂತ ದೇವರೇ ನಿನಗೆ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ಕರ್ತನೆ ನಿನ್ನ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಈ ಸಮಯದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರ್ಲಿಕ್ಕೆ ಆಗುವಂತೆ ಕೊಟ್ಟಂತ ಮಹಾಕೃಪೆಗಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಅಪ್ಪ ಎಲ್ಲ ಯವನಸ್ಥ ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ಅಪ್ಪ ಹೆಣ್ಮಕ್ಳು ಗಂಡು ಮಕ್ಕಳು ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ ಸ್ವಾಮಿ. ಕರ್ತನೆ ಅಪ್ಪ ಅವರು ಕೆಟ್ಟ ಚಟಗಳಲ್ಲಿ ಒಳಗಾಗಿದ್ದಾರೆ ಸ್ವಾಮಿ. ಕರ್ತನೆ ಅಪ್ಪ ಹೆಣ್ಮಕ್ಳು ಗಂಡು ಮಕ್ಕಳು ಕುಡಿದು ಅಪ್ಪ ಅವ್ರ ಜೀವನವನ್ನ ಹಾಳು ಮಾಡ್ಕೊತಾ ಇದ್ದಾರೆ ಸ್ವಾಮಿ. ಅಪ್ಪ ಗುಟಕ ಸ್ಟಾರ್ಗಳು ಅಪ್ಪ ನಿನಗಿಷ್ಟ ಇಲ್ಲದ ಸಂಗತಿಗಳನ್ನ ಅಪ್ಪ ಅವ್ರ ಜೀವಿತದಲ್ಲಿ ಅಪ್ಪ ಅವ್ರು ಮಾಡ್ತಾ ಇದ್ದಾರೆ ಸ್ವಾಮಿ. ಕರ್ತನೆ ಪರಿಶುದ್ಧಾತ್ಮನೆ ಅಪ್ಪ ಎಲ್ಲ ಯೌವನಸ್ಥ ಮಕ್ಕಳ ಮೇಲೆ ನಿನ್ನ ಆತ್ಮನನ್ನ ಬಿಡುಗಡೆ ಮಾಡ್ತಿದ್ದೀನಿ ಸ್ವಾಮಿ. ಕರ್ತನೆ ಒಂದೊಂದು ಮಕ್ಕಳ ಹೃದಯದಲ್ಲಿ ಪಶ್ಚಾತ್ತಾಪ ಉಂಟಾಗಲಿ ಅಂತ ಸ್ವಾಮಿ. ಅಪ್ಪ ಕರ್ತನೆ ಅಪ್ಪ ಒಂದೊಂದು ಯೌವನಸ್ಥ ಮಕ್ಕಳು ನಿನ್ನ ರಾಜ್ಯಕ್ಕೆ ಬರಲಿ ಅಂತ ಅಪ್ಪ ಅವ್ರು ಮಾಡ್ತಕ್ಕಂಥ ತಪ್ಪು ಅವ್ರಿಗೆ ಅರಿವಾಗಬೇಕು ಸ್ವಾಮಿ. ಈ ರೀತಿ ನಾನು ಮಾಡ್ತಿರೋದು ಸರಿ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಸ್ವಾಮಿ. ಅಪ್ಪ ಅವ್ರು ಕುಡಿದು ಹಾಳಾಗೋದು ಬೇಡ ಸ್ವಾಮಿ. ಕರ್ತನೆ ಅಪ್ಪ ಅವ್ರ ನಾಶನ ಮಾರ್ಗದಲ್ಲಿ ಇರೋದು ಬೇಡ ಸ್ವಾಮಿ. ಅಪ್ಪ ನಿತ್ಯ ನರಕಕ್ಕೆ ಹೋಗೋದು ಬೇಡ ಸ್ವಾಮಿ. ಅಪ್ಪ ನೀನೇ ಹೇಳಿದ್ಯಾ ದೇವರ ರಾಜ್ಯ ಇಂಥವರದೇ ಅಂತ ಹೇಳಿ ಅಪ್ಪ ಎಲ್ಲಾ ಮಕ್ಕಳು ಬಂದು ನಿನ್ನ ರಾಜ್ಯಕ್ಕೆ ಸೇರಿ ಅಪ್ಪ ಮಕ್ಕಳೆಲ್ಲ ನಿನಗೆ ಅಪ್ಪ ನಿನ್ನ ರಾಜ್ಯ ವಿಸ್ತರಣೆಗೆ ಅಪ್ಪ ಅವ್ರು ದುಡಿಲಿಕ್ಕೆ ಸಹಾಯ ಮಾಡು ಅಪ್ಪ. ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಗಂಡು ಮಕ್ಕಳು ಯವನಸ್ಥರನ್ನ ಹೆಣ್ಮಕ್ಳು ಯವನಸ್ಥರನ್ನ ಎಲ್ಲಾರು ನಿನ್ನ ಕರಗಳಿಗೆ ಒಪ್ಪಿಸ್ತಿದ್ದೀನಿ
ಸ್ವಾಮಿ. ಅಪ್ಪ ಅವ್ರು ಮಾಡಿದಂತ ಪಾಪಗಳ ಮತ್ತೆ ಮುಂದುವರಿಯದೆ ಸ್ವಾಮಿ, ಅದನ್ನೆಲ್ಲ ಸಂಪೂರ್ಣವಾಗಿ ಬಿಟ್ಟು ಕರ್ತನೆ ಅಪ್ಪ ಸತ್ಯವಾದ ದೇವರು ಎಲ್ಲಿದ್ದಾರೆ ಅಂತ ಹುಡುಕ್ಲಿಕ್ಕೆ ಅವರಿಗೆ ಸಹಾಯ ಮಾಡು. ದೇವರ ಆತ್ಮನೇ ಅವರನ್ನ ಮುಟ್ಟು ಸ್ವಾಮಿ. ಅವ್ರು ಮಾಡುವಂತ ಎಲ್ಲ ಹುಡುಕತನವನ್ನು ಬಿಟ್ಟು ಸ್ವಾಮಿ ಅಪ್ಪ ನಿನಗಾಗಿ ಜೀವಿಸ್ಲಿಕ್ಕೆ ಅವರಿಗೆ ಕೃಪೆ ಕೊಡು ಸ್ವಾಮಿ. ಅಪ್ಪ ಮಕ್ಕಳು ನಾಶ ಆಗದ ಹಾಗೆ ನೀನು ಕಾಪಾಡಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ, ಪ್ರೀತಿ ಉಳ್ಳ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಆಮೆನ್. ಕರ್ತನೆ ನಿನಗೆ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ, ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ಸ್ವಾಮಿ ವಿಶೇಷವಾಗಿ ಕುಡುಕತನದಲ್ಲಿರ್ತಕ್ಕಂಥ ಜನಗಳನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ನಿನಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ, ಯೇಸುವಿನ ಹೆಸರಲ್ಲಿ ತಂದೆ. ಹಾಗೆ ಪ್ರಿಯರೇ, ಈ ಜಿಲ್ಲೆಯಲ್ಲಿ ನಾವು ನೋಡುವಾಗ ಅನೇಕರು ಗುಟ್ಕಾ ಹಾಕೋದ್ರಿಂದ ಮತ್ತು ಅನೇಕ ಮಾದಕ ವಸ್ತುಗಳು ಉಪಯೋಗಿಸೋದ್ರಿಂದ ಕೆಟ್ಟ ಕಾಯಿಲೆಗಳು ಮತ್ತು ಲೈಂಗಿಕ ಪಾಪಗಳು ನಡೀತಾ ಇರೋದ್ರಿಂದ ಹೆಚ್ಚಾಗಿ ಕ್ಯಾನ್ಸರ್ ಕಾಯಿಲೆ ಮತ್ತು ಏಡ್ಸ್ ಕಾಯಿಲೆ ಮತ್ತು ಬೇರೆ ಅನೇಕ ರೀತಿಯಾದ ಕಾಯಿಲೆಗಳಿಗೆ ಒಳಗಾಗ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಅದಕ್ಕಾಗಿ ಪ್ರಾರ್ಥಿಸಬೇಕು. ಅಂಥ ಕಾಯಿಲೆಸ್ಥರಾಗಿ ಇರ್ತಕ್ಕಂಥ ಆ ಜನಗಳನ್ನ ದೇವರು ಸಂಧಿಸಲಿ ಅಂತ ಹೇಳಿ ಸಹೋದರಿ ಕಲಾ ಅವರು ಬಂದು ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾರೆ. ಸೊ ನಾವು ಕೂಡ ಅವರೊಂದಿಗೆ ಸೇರಿ ಪ್ರಾರ್ಥನೆ ಮಾಡೋಣ. ದೇವರು ತಾನೇ ದೊಡ್ಡ ಬಿಡುಗಡೆಯನ್ನು ಅವರಿಗೆ ಕೊಡಲಿ. ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ, ಸ್ತೋತ್ರಪ್ಪ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ, ಪರಿಶುದ್ಧನೆ, ಮಹೋನ್ನತನೆ, ರಾಜಾಧಿರಾಜನೇ ಅಪ್ಪ, ನನ್ನ ಅಪ್ಪ ನಂಬಿಕೆಯಾದಂಥ ನಮ್ಮ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಅಪ್ಪ ಏಸಪ್ಪ, ಅಪ್ಪ ಅನೇಕ ಹೆಣ್ಮಕ್ಳು ಕರ್ತನೆ ಅಪ್ಪ ಅನಾರೋಗ್ಯದಲ್ಲಿ ಅಪ್ಪ ಏಸಪ್ಪ ಇದ್ದಾರಪ್ಪ. ಹೌದಪ್ಪ, ಮುಟ್ಟು ಗುಣಪಡಿಸು ಏಸಪ್ಪ, ಮಕ್ಕಳಪ್ಪ ಆಶೀರ್ವದಿಸು, ಅಪ್ಪ ರಕ್ಷಣೆ ಹೊಂದಿಕೆ ಮಕ್ಕಳಿಗೆ ಸಹಾಯ ಮಾಡು ಸ್ವಾಮಿ. ಅಪ್ಪ ನೀವು ಸಹಾಯ ಮಾಡುವಂಥ ತಂದೆಯಾಗಿದೆಯಪ್ಪ, ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಸ್ತೋತ್ರ. ಅಪ್ಪ ಏಸಪ್ಪ ತಂದೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಅಪ್ಪ ತಂದೆ ನಿನಗೆ ಸ್ತೋತ್ರ, ವಂದನೆ ಸ್ವಾಮಿ. ಅಪ್ಪ ವಿಶೇಷವಾಗಿ ಇರ್ತಕ್ಕಂಥ ಎಲ್ಲ ಏಡ್ಸ್ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ, ಡಯಾಬಿಟಿಸ್ನ ಕಾಯಿಲೆ, ಬ್ಲಡ್ ಪ್ರೆಷರ್ ಮತ್ತು ಬೇರೆ ಅನೇಕ ರೀತಿಯಾದ ಚರ್ಮ ಕಾಯಿಲೆಗಳು, ಗೆಡ್ಡೆ ಕಾಯಿಲೆಗಳು, ಇದನ್ನೆಲ್ಲ ಕಷ್ಟಪಡ್ತಿರ್ತಕ್ಕಂಥ ಜನಗಳು, ಶಾಪದ ಕೆಳಗಿರುವ ಜನಗಳು ಶುದ್ಧೀಕರಿಸಲ್ಪಡಲಿ ಸ್ವಾಮಿ, ಶುದ್ಧೀಕರಿಸಲ್ಪಡಲಿ ಕರ್ತನೆ. ಅವರಿಗೆ ಪರಿಪೂರ್ಣ ಬಿಡುಗಡೆ ಉಂಟಾಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ನಿನಗೆ ವಂದನೆಯನ್ನು ಸಲ್ಲಿಸ್ತೇವೆ ಸ್ವಾಮಿ, ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. ಬೇರೆ ಹಾಗೆ ನಾವು ಈ ಸಮಯದಲ್ಲಿ ಮುಂದಿಂದಾಗಿ ಅತಿ ಮುಖ್ಯವಾದ ಒಂದು ಪ್ರಾರ್ಥನೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಏನಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಸಭೆಗಳು ರಕ್ಷಿಸಲ್ಪಡಬೇಕು. ಸಭೆಯಲ್ಲಿ ರಕ್ಷಣೆ, ಸಭೆಯಲ್ಲಿ ಅನೇಕ ಜನರಿದ್ದಾರೆ, ಅದರ ರಕ್ಷಣೆ ಹೊಂದದೇ ಇರುವಂಥ ಅನೇಕರು ಇರುವುದರಿಂದ ಅವರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸೋಣ. ಮತ್ತು ಅವರು ಮನ ತಿರುಗಬೇಕು. ಮನ ತಿರುಗದ ವಿಶ್ವಾಸಿಯಿಂದ ದೇವರಾಜ್ಯಕ್ಕೆ ಯಾವ ಲಾಭವೂ ಇಲ್ಲ. ಮನ ತಿರುಗಿದ ವಿಶ್ವಾಸಿ, ದೇವರಾಜ್ಯಕ್ಕಾಗಿ ದುಡಿಯುವ ವಿಶ್ವಾಸಿಗಳೆಂದು ಹೇಳಬೇಕು. ಮತ್ತು ಈ ಒಂದು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸಭೆಗಳು ತುಂಬ ಕಡಿಮೆ ಇರೋದರಿಂದ ಅಪೋಸ್ತಲರು ಎದ್ದೇಳಬೇಕು ಮತ್ತು ಪ್ರವಾದಿಗಳು ಎದ್ದೇಳಬೇಕಾಗಿದೆ. ಸಭೆಗಳು ಸ್ಥಾಪಿಸಲ್ಪಡಬೇಕಾಗಿದೆ. ಸಭೆಗಳ ಮಧ್ಯದಲ್ಲಿ, ಸಭಾಪಾಲಕರುಗಳ ಮಧ್ಯದಲ್ಲಿ ಐಕ್ಯತೆ, ಅನ್ಯೋನ್ಯತೆ ಹೆಚ್ಚಾಗಬೇಕು. ಅವರ ಜೀವನದಲ್ಲಿ ದೇವರ ದರ್ಶನ ಉಂಟಾಗಬೇಕು. ಅದಕ್ಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಸಹೋದರಿ ಮೇಘನ ಅವರು ಬಂದು ಈ ಪ್ರಾರ್ಥನೆಯನ್ನು ನಡೆಸ್ಕೊಡ್ತಾರೆ. ನಾವು ಅವರೊಂದಿಗೆ ಸೇರಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ ನಿನಗೆ ಸ್ತೋತ್ರ, ಕರ್ತನೆ ನಿನಗೆ ಸ್ತೋತ್ರಪ್ಪ. ಪರಿಶುದ್ಧನೇ, ಮಹೋನ್ನತನೇ ತಂದೆ ದೇವನೇ ಎಸಿಯ ಅಪ್ಪ, ಕೋಟಿ ಕೋಟಿ ವಂದನೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಹೌದಪ್ಪ ಅಪ್ಪ ಕರ್ತನೆ, ಒಂದು ಸಮಯದಲ್ಲಿ ಕರ್ತನೆ ಅಪ್ಪ, ನಾವು ಸಭೆಗಾಗಿ ಕರ್ತನೆ ಅಪ್ಪ, ಸಭೆಯಲ್ಲಿರುವಂತಪ್ಪ ವಿಶ್ವಾಸಿಗಳಿಗಾಗಿ ಅಪ್ಪ ಸ್ವಾಮಿ ಪ್ರಾರ್ಥಿಸಲ್ಪಡ್ತದೆ. ಎಸಿಯ ಕರ್ತನೆ ಸ್ವಾಮಿ ಅಪ್ಪ, ನೀನು ಅಪ್ಪ ಈ ಕೊನೆಯ ದಿನದಲ್ಲಿ ಕರ್ತನೆ ಸ್ವಾಮಿ ಅಪ್ಪ ಉಜ್ಜೀವನ ಮಳೆಯನ್ನ ಕರ್ತನೆ ಸ್ವಾಮಿ ಅಪ್ಪ ಸಭೆ ಮೇಲೆ ಅಪ್ಪ ಸುರಿಯಲ್ಪಡ್ಲಿ ಸಭೆ ಪಾಲಕರು ಬರುವಂತ ಸೇವಕರು ಬರುವಂತ ವಿಶ್ವಾಸಿಗಳ ಮೇಲೆ ಅಪ್ಪ ನೀನು ಜೀವನ ಬೆಂಕಿ ಸಭೆಗಳಲ್ಲಿ ಕರ್ತನೆ ಸ್ವಾಮಿ ನೀನು ಜೀವನ ಬಂದಾಗ ಕರ್ತನೆ ಸ್ವಾಮಿ ಅವರೆಲ್ಲರೂ ಐಕ್ಯತೆಯಿಂದ ಅಪ್ಪ, ಅನ್ಯೂನ್ಯತೆಯಿಂದ ಕರ್ತನೆ ಸ್ವಾಮಿ ಅಪ್ಪ, ಅವರ ಪಾಪಗಳನ್ನೆಲ್ಲ ಬಿಟ್ಟು ಕರ್ತನೆ ಸ್ವಾಮಿ ಅಪ್ಪ ಪರಿಶುದ್ಧರಾಗಿ ಜೀವಿಸ್ಲಿಕ್ಕೆ ಸ್ವಾಮಿ ಅಪ್ಪ ಅಪ್ಪ ನೀನ್ ಕೃಪೆಯನ್ನ ಮಾಡುವಂತ ದೇವನು ನೀನ್ ಆಗಿದ್ಯಲ್ಲ ಪರಿಶುದ್ಧರು ಇನ್ನು ಪರಿಶುದ್ಧರಾಗ್ಲಿ ಅಂತ ಹೇಳಿರುವಾಗ ಸ್ವಾಮಿ ಅಪ್ಪ ಅಪ್ಪ ಸಭೆಯಲ್ಲಿ ಕರ್ತನೆ ಅಪ್ಪ ನಿನ್ನ ಪರಿಶುದ್ಧತೆ ಉಂಟಾಗಲ್ಪಡ್ಲಿ ಕರ್ತನೆ ಅಪ್ಪ ಸ್ವಾಮಿ ಅವರಲ್ಲಿ ಬಂದಾಗ ಕರ್ತನೆ
ಕರ್ತನೆ ಸ್ವಾಮಿ ಅದನ್ನ ಜಯಿಸುವಂತ ಅಪ್ಪ ಸ್ವಾಮಿ Yes, ನಿನ್ನ yes, ವಾಕ್ಯ yes, ಎಂಬ yes, ಕತ್ತಿಯನ್ನ ನೀವು ಅವರಿಗೆ ಕೊಟ್ಟಿರುವಾಗ ಕರ್ತನೆ Yes, ವಾಕ್ಯ ಎಂಬ ಕತ್ತಿನ ಹಿಡಿದುಕೊಂಡು ಕರ್ತನೆ ರಾಜಪ್ಪ ನಾವು ಜಯ ಭರಿತರಾಗಿ ಅಪ್ಪ ಜೀವಿಸುವಂತೆ ನೀವು ಕೃಪೆಯನ್ನು ಅನುಗ್ರಹಿಸಿ Thank ಕೊಡ್ರಿ you, ರಾಜ. thank you, ಎಲ್ಲ thank you, ಸೈತಾನ್ ಕಾರ್ಯಗಳನ್ನೆಲ್ಲ ಬಂಧಿಸಲ್ಪಟ್ಟು Amen, amen. ಅಪ್ಪ ಕರ್ತನೆ ರಾಜಪ್ಪ ಪರಿಶುದ್ಧತೆಯಲ್ಲಿ ಮೊದಲ ಗೀತೆಯಾಗಿ ರೆಡಿ ಆಗಲ್ಪಟ್ಟಪ್ಪ Amen. ಪುನರುತ್ಥಾನದಲ್ಲಿರುವ ಸ್ವಾಮಿ ರಾಜಪ್ಪ ನಿನ್ನೊಂದಿಗೆ ಕರ್ತನೆಪ್ಪ ಪ್ರತ್ಯಕ್ಷತೆಯಲ್ಲಿ ನಿನ್ನೊಂದಿಗೆ ಬರುವವರಾಗಿರ್ಬೇಕು Yes, ಪರಿಶುದ್ಧ Lord. ಆತ್ಮನೇ. ಆ ರೀತಿ ಕರ್ತನೆಪ್ಪ ಸಭೆಯಪ್ಪ ಸ್ವಾಮಿ ತಯಾರಾಗಿ ನಿಂತುಕೊಳ್ಳಲಿ ಕರ್ತನೆ ಸ್ವಾಮಿ. ಯಾಕಂದ್ರೆ ಕರ್ತನೆಪ್ಪ ನಿನ್ನ ಬರೋಣ ಹತ್ರವಾಗಿದೆ ಕರ್ತನೆ ರಾಜ. Amen. ಅಪ್ಪ ಸಭೆ ಎಲ್ಲ ಅಪ್ಪ ಸಭಾ ಪಾಲಕರು ಕರ್ತನೆ ಸ್ವಾಮಿ ಅಪ್ಪ ನಿನ್ನ ಅನ್ಯೂನ್ಯತೆಯಲ್ಲಿ ಜೀವಿಸಲ್ಪಟ್ಟು ಕರ್ತನೆ ರಾಜಪ್ಪ ನಿನ್ನ ದರ್ಶನಗಳನ್ನ ನೋಡಲ್ಪಟ್ಟು ಕರ್ತನೆ ಹೌದು. ಸ್ವಾಮಿ ರಾಜ. Amen. ಸಭೆಯಲ್ಲಿರುವಂತ ವಿಶ್ವಾಸಿಗಳನ್ನಪ್ಪ ಅಪೋಸ್ತಲರಾಗಿ ಎಬ್ಬಿಸಲ್ಪಡುವಂತೆ Yes, ನಿನ್ನ yes, ಕೃಪೆನ ಅವರ yes, ಮೇಲೆ yes. ಬರ್ಲಿ ಕರ್ತನೆ ಸ್ತೋತ್ರ, ಸ್ವಾಮಿ ರಾಜ. ಸ್ತೋತ್ರ, ನಿನ್ನ ಸ್ತೋತ್ರ. ವೈರಾಗ್ಯವು ಅವರ ಮೇಲೆ ಇಳಿದು ಬರಲಿ ಯೇಸುವಿನ ಹೆಸರಲ್ಲಿ. ಎಲ್ಲರ ಕರ್ತನೆ ರಾಜ ಪ್ರವಾದಿಯಾಗಿ ಅಪ್ಪ Amen. ಅಪೊಸ್ತಲರಾಗಿ Amen. ಸ್ವಾಮಿ ಅಪ್ಪ ಕರ್ತನೆ ಸಭಾ ಪಾಲಕರಾಗಿ ಎಬ್ಬಿಸಲ್ಪಡಲಿ. ಎಸಿಯಾ ಕರ್ತನೆ ಸ್ವಾಮಿ ಕಡೆಯವರೆಗೂ ಹೌದು. ಕರ್ತನೆ ಅಪ್ಪ ಅವರು ಸುವಾರ್ತೆಯನ್ನ ಸಾರಿ ಕರ್ತನೆ ರಾಜ ಪ್ರವಾದನೆ ಮಾತುಗಳನ್ನ ನುಡಿಯುವ ಹಾಗೆ Yes. ಅಪ್ಪ ಸ್ವಾಮಿ ಚಿಕ್ಕ ಮಕ್ಕಳಿಂದ ಶಿಖ ಬರಲಿ. ಹಿಡಿದು ಕರ್ತನೆ ರಾಜ Yes, ದೊಡ್ಡವರೆಗೂ yes, ಸ್ವಾಮಿ yes, ಅಪ್ಪ ಹಬ್ಬಿಸಲ್ಪಡ್ಲಿ ಕರ್ತನೆ Amen, amen. ನೀನ್ ಹಾಗೆ ಮಾಡುವಾತವನಾಗಿದ್ಯಲ್ಲ ಸ್ವಾಮಿ ಅದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸಭೆಯಪ್ಪ ಸ್ತೋತ್ರ. ಪರಿಶುದ್ಧವಾಗಿ ಜೀವಿಸಲ್ಪಡ್ಲಿ ಅಂತ ನಾವು ಪ್ರಾರ್ಥಿಸೋದು. Amen, amen. ಯಾಕಂದ್ರೆ ಅಪ್ಪ ಸಭೆ ಅನ್ನೋದು ನಿನ್ನ ಶರೀರವಾಗಿದೆಯಲ್ಲ Yes, ಸ್ವಾಮಿ yes, ರಾಜ. yes, yes. ಅಪ್ಪ ಸ್ವಾಮಿ ಅಪ್ಪ ಅವರು ಪಾಪಗಳನ್ನ ಮಾಡಿ ನಿನ್ನ ಶರೀರಕ್ಕೆ ಅಪ್ಪ ಚಾಟಿಗಳನ್ನ ಒಡೆಯಬಾರ್ದು ಕರ್ತನೆ ಸ್ವಾಮಿ ನಿನ್ನ ಕಣ್ಣೀರಿನ ಒರೆಸುವಂತವರಾಗಿರ್ಬೇಕಪ್ಪ. Amen. ಕರ್ತನೆ ನನ್ನ ಕುಟುಂಬ ನೀನು ನೋಡ್ಕೊಂಡು ನಿನ್ನ ರಾಜ್ಯವನ್ನ ನಾನ್ ನೋಡ್ಕೊಳ್ತೀನಿ ಅಂತ ಸ್ವಾಮಿ Amen, ಅವರು yes. ವೈರಾಗ್ಯವಾಗಿ ನಿಂತುಕೊಳ್ಳುವಂತೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪರಿಶುದ್ಧಾತ್ಮನೆ ಅಪ್ಪ ನಿನಗೆ ಮಾಡುವಾದವನಾಗಿದೆಯಲ್ಲ ಸ್ತೋತ್ರ ಎಲ್ಲರನ್ನೂ ಕೂಡ ಅಪ್ಪ ನೀನು ಎಬ್ಬಿಸಲ್ಪಡ್ತೀಯಲ್ಲ ಸ್ವಾಮಿ ಸ್ತೋತ್ರ ಅಪ್ಪ. Thank you, Daddy. ಕೇಳಿ ಚೂಡ ತಂದೆ ಆಮೇನ್ ಆಮೇನ್. ಕರ್ತನೇ ನಿನಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಸ್ವಾಮಿ. ಗುಲ್ಬರ್ಗಾದಲ್ಲಿರ್ತಕ್ಕಂಥ ಎಲ್ಲ ಸಭೆಗಳನ್ನ ನೀನು ಸಂಧಿಸಿ ಬಿಟ್ಟದಕ್ಕಾಗಿ ಸ್ತೋತ್ರ. ಸಭೆಯ ಮೇಲೆ ಕರ್ತನೆ ಅಂತಿಮ ದಿವಸದಲ್ಲಿ ಸುರಿಸುವ ಆತ್ಮ ಅಪ್ಪ ಎಲ್ಲರ ಮೇಲೆ ಸುರಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದರೆ ಅದನ್ನು ಸುರಿಸಬೇಕೆಂದಿರುವುದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸಭಾಪಾಲಕರುಗಳ ಮಧ್ಯದಲ್ಲಿ ಸೇವಕರುಗಳ ಮಧ್ಯದಲ್ಲಿ ನಿನ್ನ ಬಿಡುಗಡೆಯನ್ನು ಕೊಟ್ಟದಕ್ಕಾಗಿ ಅವರ ಮೇಲೆ ಕರ್ತನಿನ ಬಲ ಶಕ್ತಿಯನ್ನು ಅನುಗ್ರಹಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ವಂದನೆ ಸಲ್ಲಿಸ್ತೇವೆ ಕರ್ತನೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಒಂದು ದೊಡ್ಡ ಉಜ್ಜೀವನ ಸಭೆಗಳಲ್ಲಿ ಉಂಟು ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ, ತಣ್ಣಗೂ ಅಲ್ಲದ ಬೆಚ್ಚಗೂ ಅಲ್ಲದ ಜೀವಿಸದೆ ಉರಿಯುವ ಜೀವಿತವನ್ನು ನಿನಗಾಗಿ ಜೀವಿಸುವಂತೆ ನೀವು ಎಬ್ಬಿಸಿ ಬಿಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪೊಸ್ತಲರನ್ನ ಎಬ್ಬಿಸಿ ಬಿಟ್ಟದಕ್ಕಾಗಿ ಸ್ತೋತ್ರ, ಪ್ರವಾದಿಗಳನ್ನ ಎಬ್ಬಿಸಿ ಬಿಟ್ಟದಕ್ಕಾಗಿ ಸ್ತೋತ್ರ, ಸೌವಾರ್ತಿಕರುಗಳನ್ನ ಎಬ್ಬಿಸಿ ಬಿಟ್ಟದಕ್ಕಾಗಿ, ಉಪದೇಶಿಗಳನ್ನ ಎಬ್ಬಿಸಿ ಬಿಟ್ಟದಕ್ಕಾಗಿ, ಸಭಾಪಾಲಕರುಗಳನ್ನ ಎಬ್ಬಿಸಿ ಬಿಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಕರ್ತನೆ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ. ಕರ್ತನೇ ನಿನಗೆ ಕೋಟಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್ ಆಮೇನ್. ಪ್ರಿಯರು, ಇನ್ನು ಕೆಲವು ವಿಷಯಗಳಿಗಾಗಿ ನಾವು ಪ್ರಾರ್ಥಿಸಿ ಮುಗಿಸಲಿಕ್ಕಿದ್ದೇವೆ. ಸಮಯದಲ್ಲಿ ನಾವು ವಿಶೇಷವಾಗಿ ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಮುಖ್ಯ ಬೇಸಾಯ ಕೃಷಿಗಾಗಿ ನಾವು ಪ್ರಾರ್ಥಿಸೋಣ, ಕೈಗಾರಿಕೆ ವಲಯಕ್ಕಾಗಿ ನಾವು ಪ್ರಾರ್ಥಿಸೋಣ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ವ್ಯವಹಾರಗಳಿಗಾಗಿ ವ್ಯಾಪಾರಗಳಿಗಾಗಿ ನಾವು ಪ್ರಾರ್ಥಿಸೋಣ. ಕರ್ತನು ತಾನೇ ಎಲ್ಲ ವ್ಯಾಪಾರಗಳನ್ನ ಸಂಧಿಸಲಿ, ಜನಗಳನ್ನ ಸಂಧಿಸಲಿ, ದೇವರವರಿಗೆ ಜ್ಞಾನವನ್ನು ಕೊಡಲಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಅಪ್ಪ. ಒಡೆಯನೇ, ನಿನಗೆ ಕೋಟಿ ಸ್ತೋತ್ರ, ಕೋಟಿ ಸ್ತೋತ್ರ ಅಪ್ಪ. ವಿಶೇಷವಾಗಿ ಕರ್ತನೆ, ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದೊಂದು ತಾಲೂಕುಗಳಲ್ಲಿಯೂ ಕೂಡ ಕರ್ತನೆ ನಡೀತಕ್ಕಂಥ ಕೃಷಿಯ ಕರ್ತನೆ ಹೌದಪ್ಪ, ಕೃಷಿ ಬೆಳೆ ಬೇಸಾಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಕರ್ತನೆ, ಕೈಗಾರಿಕೆಗಳಿಗಾಗಿ, ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೇ ಕನಿಕರಿಸು, ಕರ್ತನೇ ಕನಿಕರಿಸು, ಕರ್ತನೇ ಕನಿಕರಿಸು ಸ್ವಾಮಿ. ಎಲ್ಲ ಉದ್ಯಮಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ಇಲ್ಲಿರ್ತಕ್ಕಂಥ ಎಲ್ಲ ಆ ಕಲ್ಲು ಸಾಗಾಣಿಕೆಯ ಕೆಲಸಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೇ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಒಡೆಯನೇ, ನಿನಗೆ ಸ್ತೋತ್ರ. ಇಲ್ಲಿರ್ತಕ್ಕಂಥ ತೊಗರಿ ಬೇಳೆಯ ಆ ಒಂದು ಕರ್ತನೆ ಒಂದು ಸ್ವಾಮಿ ಕೃಷಿ ಬೆಳೆಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಆಶೀರ್ವದಿಸು ಕರ್ತನೆ. ಇಲ್ಲಿ ಕೃಷಿ ಕರ್ತನೆ ಅಧಿಕವಾಗಲಿ ಕರ್ತನೆ. ಇದು ಆಶೀರ್ವದಿಸಲ್ಪಡಲಿ, ಕೈಗಾರಿಕೆಗಳು ಆಶೀರ್ವದಿಸಲ್ಪಡಲಿ, ಇರ್ತಕ್ಕಂಥ ಸಣ್ಣ ಪುಟ್ಟ ಕೈಗಾರಿಕೆಗಳು ಆಶೀರ್ವದಿಸಲ್ಪಡಲಿ. ಎಲ್ಲ ರೀತಿಯಾದ ವ್ಯಾಪಾರಗಳು
ವ್ಯವಹಾರಗಳು ಆಶೀರ್ವದಿಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಒಡೆಯನೇ ನಾವು ಪ್ರಾರ್ಥಿಸ್ತೇವೆ ಅಪ್ಪ, ಅದ್ಭುತ ಮಾಡು ಸ್ವಾಮಿ. ಇಲ್ಲೊಂದು ದೊಡ್ಡ ವ್ಯತ್ಯಾಸ ನಡೆಯಲಿ ಅಪ್ಪ. ಇಲ್ಲಿರ್ತಕ್ಕಂಥ ಬಡ ಜನಗಳು ಯೇಸುವಿನ ನಾಮದಲ್ಲಿ ಕರ್ತನೆ ಅವರ ಸಾಲಗಳೆಲ್ಲ ತೀರಲ್ಪಡಲಿ. ಅವರು ನಿನ್ನನ್ನು ಕರ್ತನೆ ಹುಡುಕುವವರಾಗಲಿ ಅಪ್ಪ. ಇಲ್ಲಿರ್ತಕ್ಕಂಥ ಶಾಪವು ಕರ್ತನೆ ಸಂಪೂರ್ಣವಾಗಿ ಮುರಿಯಲ್ಪಟ್ಟು ಕರ್ತನೆ ಈ ಒಂದು ಜಿಲ್ಲೆಯು ಕರ್ತನೆ ಆಶೀರ್ವಾದವನ್ನು ಕಾಣಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಹಾಗೆಯೇ ಕರ್ತನೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ವಿಗ್ರಹ ಆರಾಧನೆ ಇರ್ತಕ್ಕಂಥ ಎಲ್ಲ ಮಾಟ ಮಂತ್ರ ಸ್ವಾಮಿ, ಇಲ್ಲಿ ನಡೀತಕ್ಕಂಥ ಎಲ್ಲ ವ್ಯಭಿಚಾರ ಅಪ್ಪ, ಇದೆಲ್ಲಕ್ಕಾಗಿ ನಾವು ನಿನ್ನ ಮುಂದೆ ಕ್ಷಮೆ ಕೇಳ್ತೇವೆ ಸ್ವಾಮಿ. ಕ್ಷಮಿಸು ಸ್ವಾಮಿ. ಜನಗಳು ತಿಳಿದು ತಿಳಿಯದೆಯೋ ಮಾಡ್ತಾ ಇದ್ದಾರಪ್ಪ ಕರ್ತನೆ. ನೀನು ರಕ್ತ ತೊಳೆದು ಶುದ್ಧೀಕರಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ಇದಕ್ಕೆ ಕಾರಣವಾಗಿರುವಂತಹ ಕೊಲೆಯ ಆತ್ಮ, ಒಂದು ಆ ಒಂದು ವ್ಯಭಿಚಾರದ ಆತ್ಮ, ವಿಗ್ರಹಾರಾಧನೆಯ ಆತ್ಮ, ಮಾಟ ಮಂತ್ರದ ಆತ್ಮ, ಆ ಒಂದು ದರೋಡೆಕೋರದ ಆತ್ಮ, ಎಲ್ಲ ಆಕ್ಸಿಡೆಂಟ್ನ ಆತ್ಮ ಯೇಸುವಿನ ಹೆಸರಲ್ಲಿ, ನಜರೇತಿನ ಯೇಸುವಿನ ಹೆಸರಲ್ಲಿ ಈ ಒಂದು ಹಳ್ಳಿಗಳನ್ನ, ಈ ಒಂದು ಜಿಲ್ಲೆಯನ್ನ, ಈ ಒಂದು ಗ್ರಾಮವನ್ನ, ಈ ಒಂದು ಎಲ್ಲ ತಾಲೂಕುಗಳನ್ನ ಬಿಟ್ಟು 25 ಲಕ್ಷ ಜನಗಳ ಜೀವಿತವನ್ನೇ ಬಿಟ್ಟು ಹೊರಗೋಗಲಿ ಎಂಬುದಾಗಿ ಆಜ್ಞೆ ಕೊಡುತ್ತೇವೆ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ. ಈ ಜಿಲ್ಲೆಯನ್ನು ಸಂಪೂರ್ಣವಾಗಿ ರಕ್ತದಿಂದ ಪ್ರೋಕ್ಷಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಜಿಲ್ಲೆಯ ಮೇಲೆ ರಕ್ತವನ್ನು ನಾವು ಚೆಲ್ಲುತ್ತೇವೆ, ಪ್ರೋಕ್ಷಿಸ್ತೇವೆ ಸ್ವಾಮಿ. ಶುದ್ಧೀಕರಿಸಲ್ಪಡಲಿ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ. ಒಳಗಿರತಕ್ಕಂಥ ಎಲ್ಲ ರೀತಿಯಾದ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಅಪ್ಪ. ಸಾರಿಗೆ ಸಮಸ್ಯೆ ಯೇಸು ನಾಮದಲ್ಲಿ ನೀಗಲ್ಪಡಲಿ. ಇರತಕ್ಕಂಥ ರಸ್ತೆಗಳೆಲ್ಲ ಶುದ್ಧೀಕರಿಸಲ್ಪಡಲಿ. ಕರ್ತನೇ ನಿನಗೆ ಸ್ತೋತ್ರ, 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 ಸ್ತೋತ್ರ. ಒಡೆಯನೇ ನಿನಗೆ ಸ್ತೋತ್ರ ಅಪ್ಪ. ನಿನಗೆ ವಂದನೆ ಸ್ವಾಮಿ. ನಿನಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಅದ್ಭುತ ಮಾಡು ಸ್ವಾಮಿ ಅಪ್ಪ. ಇಲ್ಲಿ ದೊಡ್ಡ ದೊಡ್ಡ ಸಭೆಗಳು ಎಬ್ಬಿಸಲ್ಪಡಲಿ, ಮೆಗಾ ಸಭೆಗಳು ಎಬ್ಬಿಸಲ್ಪಡಲಿ ಕರ್ತನೆ. ಒಂದೊಂದು ದಿವಸ ಕರ್ತನೆ ಉಜ್ಜೀವನ ಬಂತೆಂಬುದಾಗಿ ನಾವು ಕೇಳಲ್ಪಡುವಂತೆ ಒಂದು ಉಜ್ಜೀವನ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಹಾಗೆ ನೀವು ಮಾಡಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ. ಸಕಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ, ಘನತೆಯನ್ನು ನಿಮಗೆ ಸಲ್ಲಿಸ್ತೇವೆ. ನಮ್ಮೆಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿ ಸದುತ್ತರ ಕೊಟ್ಟ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವಪ್ಪ ಪ್ರೀತಿಯ ತಂದೆಯಾದ ದೇವರೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನೀವೆಲ್ಲರೂ ಕೂಡ ಪ್ರಾರ್ಥಿಸಿದ್ದೀರಿ, ವಿಜ್ಞಾಪಿಸಿದ್ದೀರಿ. ಕರ್ತನು ಖಂಡಿತವಾಗಿ ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಬಿಡದೆ ಪ್ರಾರ್ಥಿಸ್ರಿ. ಈ ಒಂದು ಪ್ರಾರ್ಥನೆಯ ಈ ಒಂದು ವಿಡಿಯೋನ ದಯವಿಟ್ಟು ಗುಲ್ಬರ್ಗದಲ್ಲಿ ಎಲ್ಲ ತಾಲೂಕುಗಳಿಗೂ ಕೂಡ ಕಳಿಸ್ರಿ, ಎಲ್ಲ ದೇವಜನರಿಗೂ ಕೂಡ ಕಳಿಸ್ರಿ. ಸಾಧ್ಯ ಆದರೆ ಎಲ್ಲ ಜಿಲ್ಲೆಯ ಜನರು ನಾವು ಪ್ರಾರ್ಥಿಸಿದರೆ ಖಂಡಿತವಾಗಿ ದೊಡ್ಡ ವ್ಯತ್ಯಾಸ ನಾವು ಕಾಣಲಿಕ್ಕೆ ಸಾಧ್ಯ, ಒಂದು ಬಿಡುಗಡೆನ ನಾವು ಕಾಣಲಿಕ್ಕೆ ಸಾಧ್ಯ. ನಂಬ್ತೇನೆ ನೀವು ಇದನ್ನು ಮಾಡ್ತೀರಿ ಎಂಬುದಾಗಿ. ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇದರಿಂದ ಮುಂದೆ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ನೀವು ವೈಯಕ್ತಿಕವಾಗಿ ಹೊಂದಲಿಕ್ಕೆ ತುಂಬ ಸಹಾಯವಾಗಿರ್ತದೆ. ಥ್ಯಾಂಕ್ ಯು. ಕರ್ತನು ನೀವೆಲ್ಲರನ್ನ ಆಶೀರ್ವಾದ ಮಾಡಿ.